ಈ ನಡುವೆ ಎಚ್ ಡಿ ರೇವಣ್ಣ ಅವರಿಗೆ ಇವತ್ತು ಜಾಮೀನು ಸಿಗುತ್ತಾ ಅಂತಕ್ಕಂಥ ಇನ್ನೊಂದು ಪ್ರಶ್ನೆ. ಯಾಕೆಂದರೆ ಇವತ್ತು ಅವರು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಈ ಸಿಗುತ್ತಾ ಇಲ್ವಾ ಅಂತಕ್ಕಂಥದ್ದೇ ಪ್ರಶ್ನೆ. ಎಚ್ ಡಿ ರೇವಣ್ಣ ಅವರು ಸಂತ್ರಸ್ತೆಯ ಅಪಹರಣ ಪ್ರಕರಣದಲ್ಲಿ ಈಗಾಗಲೇ SIT ಕಸ್ಟಡಿನಲ್ಲಿದ್ದಾರೆ. ಹಾಗಾಗಿ ಮಾಜಿ ಸಚಿವರಿಗೆ ಸಿಗುತ್ತಾ ಬಿಡುಗಡೆಯ ಭಾಗ್ಯ ಅಂತಕ್ಕಂಥ ಪ್ರಶ್ನೆ. ಕೆಲವೇ ಹೊತ್ತಲ್ಲಿ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ. ಇವತ್ತಿಗೆ ಮಾಜಿ ಸಚಿವ ರೇವಣ್ಣ ಅವರ ಪೊಲೀಸ್ ಕಸ್ಟಡಿ ಅಂತ್ಯವಾಗುತ್ತೆ. SIT ಕಸ್ಟಡಿ ಅಂತ್ಯವಾಗ್ತಾ ಇದೆ. ಹಾಗಾಗಿ ಕೋರ್ಟ್ ಮುಂದೆ ರೇವಣ್ಣ ಅವರನ್ನ ಹಾಜರುಪಡಿಸ್ತಾರೆ SIT. ಮತ್ತೆ SIT ಅಧಿಕಾರಿಗಳು ರೇವಣ್ಣ ಅವರನ್ನು ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಎಚ್ ಡಿ ರೇವಣ್ಣ ಅವರಿಗೆ ಬೇಲ, ಜೈಲ, ಕಸ್ಟಡಿನ ಇವತ್ತು ನಿರ್ಧಾರ ಆಗುತ್ತೆ. ರೇವಣ್ಣ ಪರ ವಕೀಲರು ಇವತ್ತು ರೇವಣ್ಣ ಅವರನ್ನ CID ಕಚೇರಿಯಲ್ಲಿ ಭೇಟಿ ಮಾಡಿ 1 ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ್ದಾರೆ. ಯಾಕೆಂದರೆ ಒಂದು ಕಡೆ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಬರ್ತಾ ಇದೆ, ಮತ್ತೊಂದು ಕಡೆ ಅವರ ಆರೋಗ್ಯದ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೋಬೇಕು. ಅದನ್ನು ಗಮನಕ್ಕೆ ತರಬೇಕಲ್ಲ, ಕೋರ್ಟ್ ಗಮನಕ್ಕೆ. ಹಾಗಾಗಿ ಅದೆಲ್ಲವನ್ನು ಕೂಡ 1 ಗಂಟೆಗಳ ತನಕ CID ಕಚೇರಿಯಲ್ಲಿ ಮಾತುಕತೆ ನಡೆಸಿದ್ದಾರೆ. ಜಾಮೀನು ಅರ್ಜಿ ಕೋರ್ಟ್ ಇವತ್ತು ಜುಡಿಷಿಯಲ್ ಕಸ್ಟಡಿ ಕೊಡಬಹುದು. ನಾನು ಹೇಳ್ತಾ ಇರೋದು ಸಾಧ್ಯತೆಗಳು. ಜುಡಿಷಿಯಲ್ ಕಸ್ಟಡಿ ಕೊಡ್ಬೋದು, ಅಥವಾ SIT ಅಧಿಕಾರಿಗಳ ಮನವಿಯ ಮೇರೆಗೆ ಮತ್ತೆ ಏನಾದರೂ SIT ಕಸ್ಟಡಿ ಕೊಡ್ಬೋದು. ಯಾಕೆಂದರೆ ಅವ್ರನ್ನ ವಶಕ್ಕೆ ತಗೊಂಡಾಗಿಂದನೂ ಹೆಚ್ಚು ಕಡಿಮೆ ಹಾಸ್ಪಿಟ್ಲು ಅದು ಇದು ಅಂತಲೇ ಓಡಾಡ್ತಾ ಇದ್ದಾರೆ. ವಿಚಾರಣೆ ಮಾಡೋದಕ್ಕೆ ನಮಗೆ ಟೈಮೇ ಸಿಕ್ಕಿಲ್ಲ ಅಂತ ಇವರು ಮನವರಿಕೆ ಮಾಡಿಕೊಡಬಹುದು. ಅದೆರಡೂ ಆಗಲಿಲ್ಲ ಅಂತಂದರೆ ಜಾಮೀನು ಮಂಜೂರಾಗಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಎಸ್ ಉಮೇಶ್, ಇವತ್ತು ಕೋರ್ಟ್ನಲ್ಲಿ ಸಾಧ್ಯತೆಗಳು ಏನು ಆಗಬಹುದು ಅಂತ? ಅರವಿಂದ್, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಕೋರ್ಟಲ್ಲಿ. ಈಗ ಈ ವಿಚಾರದಲ್ಲಿ SIT ಪರ ವಕೀಲರು ಒಂದು ವಾದ ಇಟ್ಕೊಂಡಿರುವಂಥದ್ದು ಅಂದರೆ, ಕಸ್ಟಡಿ ಪಡ್ಕೊಂಡ 4 ದಿನಗಳಲ್ಲಿ ರೇವಣ್ಣ ಅವರು ಸರಿಯಾಗಿ ನಮಗೆ ವಿಚಾರಣೆಗೆ ಸ್ಪಂದಿಸ್ತಾ ಇಲ್ಲ. ಎರಡನೇದು ಅವರ ಅನಾರೋಗ್ಯ ನೆಪ ಹೇಳಿ ಪದೇ ಆಸ್ಪತ್ರೆಗೆ ಹೋಗುವಂಥದ್ದು, ಮತ್ತು ಯಾವುದೇ ರೀತಿಯ ಪ್ರಶ್ನೆಗಳಿಗೂ ಉತ್ತರ ನೀಡ್ತಾ ಇಲ್ಲ. ಪ್ರಮುಖವಾಗಿ ಕಿಡ್ನಾಪ್ ಕೇಸಲ್ಲಿ ಸಂತ್ರಸ್ತ ಹೇಳಿಕೆ ಪಡ್ಕೊಂಡಿದ್ದೀವಿ, ಮತ್ತು ಅದೇ ಪ್ರಕರಣದಲ್ಲಿ A2 ಆಗಿರುವಂಥ ಆರೋಪಿಯನ್ನು ಕೂಡ ಕಸ್ಟಡಿಗೆ ಪಡ್ಕೊಂಡಿದ್ದೀರಾ. ಹಾಗಾಗಿ ಎಲ್ಲ 3 ಸಾಧ್ಯತೆಗಳಲ್ಲಿ ಅವ್ರು ಮತ್ತೆ ಕಸ್ಟಡಿಗೆ ಬೇಕಾಗಿದೆ. 2 ಪ್ರಕರಣಗಳಲ್ಲಿ ವಿಚಾರಣೆ ಬಾಕಿ ಇರೋ ಹಿನ್ನೆಲೆಯಲ್ಲಿ ಅವ್ರನ್ನ ಮತ್ತೆ ಕಸ್ಟಡಿಗೆ ಬೇಕು ಅಂತ SIT ಪರ ವಕೀಲರು ವಾದ ಮಂಡಿಸಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು. ಇನ್ನು ರೇವಣ್ಣ ಪರ ವಕೀಲರು ಕೂಡ ಒಂದಷ್ಟು ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಆ ಮುಖಾಂತರ ಅವ್ರನ್ನ ಅದರಲ್ಲಿ ಪ್ರಮುಖವಾಗಿ ಅವರಿಗೆ ಆರೋಗ್ಯ ಸರಿ ಇಲ್ಲ ಅನ್ನೋದು ಒಂದಾದರೆ, ಸಂತ್ರಸ್ತ ಮಹಿಳೆ ಏನಿದ್ದಾರೆ ಅವರು ಪತ್ತೆ ಆಗಿದ್ದಾರೆ. ಈ ಪ್ರಕರಣದಲ್ಲಿ ರೇವಣ್ಣ ಅವರ ಪಾತ್ರ ಏನೂ ಇಲ್ಲ ಅನ್ನೋದನ್ನು ಕೂಡ ಅವರ ವಾದವನ್ನು ಮಾಡಲಿದ್ದಾರೆ. ಹಾಗಾಗಿ ಇವತ್ತು ಜಾಮೀನು ಸಿಗ್ಬೋದು, ಅಥವಾ SITಗೆ ಮತ್ತೆ ಕಸ್ಟಡಿಗೆ ನೀಡುವ ಸಾಧ್ಯತೆ ಇದೆ. SIT ಅವರು ಏನಾದರೂ ನಮಗೆ ತನಿಖೆಗೆ ಅವಶ್ಯಕತೆ ಇಲ್ಲ ಅಂತಂದರೆ ನ್ಯಾಯಾಧೀಶರ ವಿವೇಚನೆಗೆ ಬಿಡ್ತಾರೆ. ಅವರೇನಾದರೂ ಪ್ರಕರಣ ಗಂಭೀರತೆಯನ್ನು ಅರಿತು ನ್ಯಾಯಾಂಗ ಬಂಧನಕ್ಕೆ ಕೊಡುವ ಸಾಧ್ಯತೆ ಕೂಡ ಇರುವಂಥದ್ದು. ಹಾಗಾಗಿ 3 ಸಾಧ್ಯತೆಗಳ ಬಗ್ಗೆ ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಸ್ಪಷ್ಟವಾಗಿ ಮಾಹಿತಿ ಹೊರಬೀಳಲಿದೆ. ಈಗೇನು ಜಾಮೀನು ಅರ್ಜಿ ವಿಚಾರಣೆ ಇದೆ, ಇದು ಅರ್ಜಿ ವಾದ ಪ್ರತಿವಾದ ನಡೆದು 2 ಗಂಟೆ ಹೊತ್ತಿಗೆ ಇದನ್ನು ಆದೇಶ ಕಾಯ್ದಿರ್ತಾರೆ. ಅಷ್ಟರೊಳಗಡೆ ಈ ಕಸ್ಟಡಿ ಏನು ಅಂತ್ಯ ಆಗುತ್ತೆ, ಆಗ ರೇವಣ್ಣನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಆ ಸಂದರ್ಭದಲ್ಲಿ ಈ 3 ಸಾಧ್ಯತೆಗಳ ಬಗ್ಗೆ ಆದೇಶ ಹೊರಬೀಳಲಿದೆ. ಬಹಳ ಮುಖ್ಯವಾಗಿ ಉಮೇಶ್, ಇವಾಗ ರೇವಣ್ಣ ಅವರು ಸುಮ್ಮನೆ ಏನು ಹಾಸ್ಪಿಟ್ಲಿಗೆ ಹೋಗ್ತಾ ಇಲ್ಲ, ಅವ್ರಿಗೆ ಸಮಸ್ಯೆ ಇದೆ. ಅದನ್ನು ಡಾಕ್ಟ್ರು ಕೂಡ ಡಯಾಗ್ನೈಸ್ ಮಾಡಿದ್ದಾರೆ. ಡಾಕ್ಟ್ರ್ ಹೇಳೋ ಪ್ರಕಾರ ಹರ್ನಿಯಾ ಪ್ರಾಬ್ಲಮ್ ಇದೆ ಅಂತನ್ಬಿಟ್ಟು. ಸೊ ಆರೋಗ್ಯದ ವಿಚಾರವನ್ನು ಕೋರ್ಟ್ ಗಂಭೀರವಾಗಿ ಪರಿಗಣಿಸಬಹುದಾ ಅಂತ? ಖಂಡಿತವಾಗ್ಲೂ ಆ ಸಾಧ್ಯತೆಗಳಿದೆ. ಆದರೆ ಚಿಕಿತ್ಸೆ ಪಡೆದು ವಿಚಾರಣೆ ನಡೆಸ್ಬೋದಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ನ್ಯಾಯಾಧೀಶರು ಯೋಚನೆ ಮಾಡ್ಬೋದು. ಯಾಕೆಂದರೆ ಗಂಭೀರ ಸ್ವರೂಪದ ಪ್ರಕರಣ, 2 ಪ್ರಕರಣ ದಾಖಲಾಗಿರುವಂಥದ್ದು. 2 ಪ್ರಕರಣದಲ್ಲಿ ಇನ್ನೂ ಕೂಡ ವಿಚಾರಣೆ ಬಾಕಿ ಇದೆ. ಈ ಸಂದರ್ಭದಲ್ಲಿ SITಗೆ ಕೊಡೋದಕ್ಕೂ ಕೂಡ ಆಗೋದಿಲ್ಲ. ಅವರ ಅನಾರೋಗ್ಯ ಸಮಸ್ಯೆ ಇದೆ ಅಂದರೆ ಅದನ್ನು ಗಂಭೀರವಾಗಿ ಪರಿಗಣನೆ ಮಾಡಲೇಬೇಕಾಗುತ್ತೆ. ಹಾಗಾಗಿ SIT ಪರ ವಕೀಲರಿಗೂ ಕೂಡ ಪ್ರಶ್ನೆ ಮಾಡ್ತಾರೆ, ಯಾವ ವಿಚಾರಕ್ಕೆ ಇವರು ಇನ್ನೂ ಕಸ್ಟಡಿಗೆ ಬೇಕು ಅಂತ ಕೂಡ ಕೇಳ್ತಾರೆ. ಆ ಸಂದರ್ಭದಲ್ಲಿ ಇವರು ಸೂಕ್ತವಾಗಿ ಈ ಪ್ರಕರಣದಲ್ಲಿ ಕೆಲವು ಅಂಶಗಳನ್ನು ಪರಿಗಣನೆ ಮಾಡಿ ಅದನ್ನು ಮೆನ್ಷನ್ ಮಾಡಿ ಹೇಳಬೇಕಾಗುತ್ತೆ, ಈ ವಿಚಾರಗಳಿಗೆ ಇವ್ರು ಬೇಕಾಗುತ್ತೆ ಅಂತ. ಆ ಸಂದರ್ಭದಲ್ಲಿ ಇವರು ರೇವಣ್ಣ ಅವ್ರಿಗೇನು ಅನಾರೋಗ್ಯ ಸಮಸ್ಯೆ ಅಂತ ಹೇಳಲಾಗ್ತಿದೆ.
ಅದೇನಾದರೂ ಗಂಭೀರ ಸ್ವರೂಪದ ಅಂತೇಳಿ ಇವತ್ತು ಮತ್ತೆ ಮೆಡಿಕಲ್ಗೆ ಹೋದಂಥ ವೇಳೆಯಲ್ಲಿ ಅವ್ರು ಮತ್ತೆ ಪರೀಕ್ಷೆ ಮಾಡಿರ್ತಾರೆ. ಆ ಮಾಡಿದಂಥ ವೇಳೆಯಲ್ಲಿ ಏನಾದರೂ ಗಂಭೀರ ಸ್ವರೂಪದ ಏನು ಅನಾರೋಗ್ಯ ಆಗ್ತಾ ಇದೆ ಅಂತ ಏನಾದರೂ ಗೊತ್ತಾದರೆ ಆ ಸಂದರ್ಭದಲ್ಲಿ ಆಸ್ಪತ್ರೆಗೂ ಕೂಡ ಅವರಿಗೆ ಸೂಕ್ತ ಚಿಕಿತ್ಸೆಗೆ ಸೂಚಿಸ್ಬೋದು. ಚಿಕಿತ್ಸೆ ನಂತರದಲ್ಲಿ ಮತ್ತೆ ಕಸ್ಟಡಿಗೆ ಅವಶ್ಯಕತೆ ಇದ್ದರೆ ಕಸ್ಟಡಿಗೆ ಕೂಡ ಕೊಡ್ಬೋದು. ಇಲ್ಲ ಎರಡು ಪ್ರಕರಣದಲ್ಲಿ ಇವರ ವಿಚಾರಣೆ ಮುಗಿದಿದೆ, ಬಹುತೇಕ ಇವ್ರ ಪಾತ್ರ ಇಲ್ಲ ಅಂತ ಏನಾದರೂ ಕಂಡು ಬಂದಲ್ಲೇ ಜಾಮೀನು ನೀಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ಓಕೆ ಉಮೇಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಸೊ ಒಟ್ಟಾರೆ ಇವತ್ತೇನಾದರೂ ಒಂದು ಡಿಸೈಡ್ ಆಗಬೇಕಲ್ಲ, ಆಗಲೇಬೇಕು. ಯಾಕೆಂದರೆ ಇವತ್ತು ಅವರು SIT ಕಸ್ಟಡಿ ಅವಧಿ ಅಂತ್ಯ ಆಗ್ತಾ ಇರೋದ್ರಿಂದ ಮುಂದೇನು ರೇವಣ್ಣ ಅವರು ಜುಡಿಷಿಯಲ್ ಕಸ್ಟಡಿಗೆ ಹೋಗ್ತಾರಾ, ಮತ್ತೆ ಕಸ್ಟಡಿಗೆ ಕೊಡ್ತಾರಾ, ಜಾಮೀನು ಕೊಡ್ತಾರಾ, ಯಾವುದಾದ್ರೂ ಒಂದು ಇವತ್ತು ಡಿಸೈಡ್ ಆಗುತ್ತೆ.